Hey everyone, this is Sai Kirtana. Hope you people are doing good. So ಇದು ಬಂದ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂಟಿ ವಿಡಿಯೋನೇ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಐ ಹ್ಯಾವ್ ಟಾಕ್ಡ್ ಅಬೌಟ್ ಫಿಸಿಕ್ಸ್. ಸೊ ದಿಸ್ ವಿಡಿಯೋ ಇಸ್ ಅಬೌಟ್ ಕೆಮಿಸ್ಟ್ರಿ ಬಗ್ಗೆ CET ನಾನು ಯೂಸ್ ಮಾಡಿದಂಥ ಲಾಸ್ಟ್ ಮಿನಿಟ್ ಥಿಂಗ್ಸ್ ಬಗ್ಗೆ ಇವತ್ತು ಮಾತಾಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಕೆಮಿಸ್ಟ್ರಿ ಇಟ್ಸ್ ನಾಟ್ ಔಟ್ ಆಫ್ ಸಿಲೆಬಸ್. ಸೊ ಕೆಮಿಸ್ಟ್ರಿ ನಿಮಗೆ ಬಂದ್ಬಿಟ್ಟು ಯು ವಿಲ್ ಗೆಟ್ ಫ್ರಮ್ NCERT ಓನ್ಲಿ, ದಟ್ ಟು ಇಫ್ ಯು ಸ್ಟಡಿ ದಿಸ್ ಇನ್ ಟೆಕ್ಸ್ಟ್. ನೀವು ಬರೀ ಇನ್ ಟೆಕ್ಸ್ಟನ್ನ ಓದಿದ್ರೆ ದಟ್ಸ್ ಮೋರ್ ದ್ಯಾನ್ ಎನಫ್ ಗೈಸ್, ಮೋರ್ ದ್ಯಾನ್ ಎನಫ್. ಸೊ NCERT ಅಲ್ಲೇ ಬರುತ್ತೆ ಮೋಸ್ಟ್ ಆಫ್ ದ ಕ್ವೆಶನ್ಸ್, ನಥಿಂಗ್ ಕಮ್ಸ್ ಔಟ್ ಆಫ್ ದ ಥಿಂಗ್. ಸೊ NCERT ಇವಾಗ ಓದೋಕ್ಕೆ ಎನಫ್ ಟೈಮ್ ಇಲ್ಲ ಅಂದರೆ ಏನು ಮಾಡೋದು ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಬಂದ್ಬಿಟ್ಟು PYQs, ವೆರಿ 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 ಇಂಪಾರ್ಟೆಂಟ್. ನಾನು ಯಾಕೆ ಇಷ್ಟು ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ CET, ಆ್ಯಸ್ ಐ ಟೋಲ್ಡ್ ಇನ್ ದಟ್ ವಿಡಿಯೋ ಇಟ್ ಸೆಲ್ಫ್, ಇಟ್ಸ್ ಒನ್ ಆಫ್ ದ ಈಸಿಯೆಸ್ಟ್ MCQ ಎಕ್ಸಾಮ್. ಆ್ಯಂಡ್ ಅದರಲ್ಲಿ PYQಸೇ ರೆಫರ್ ಮಾಡಿ ಗೈಸ್, ಪ್ಯಾಟ್ರನ್ ಸೇಮ್ ಬಟ್ PYQs ಆಲ್. ಸೊ ಅದನ್ನು ನೋಡ್ಕೊಳ್ಳಿ. ಮತ್ತು ಇನ್ ಟೆಕ್ಸ್ಟ್ ಆ್ಯಸ್ ಐ ಟೋಲ್ಡ್ ಬಿಫೋರ್, ಕೆಮಿಸ್ಟ್ರಿಯಲ್ಲಿ ಇಫ್ ಯು ಸಿ ದಿಸ್ PYQs ಓನ್ಲಿ ಯು ವಿಲ್ ಗೆಟ್ ಇಟ್ ಹೌ ದ ಕ್ವೆಶನ್ಸ್ ವಿಲ್ ಬಿ. ಲೈಕ್ IUPAC ಇರುತ್ತೆ, ನಾಮೆಕ್ಲೇಚರ್ ಇರುತ್ತೆ. ಇವಾಗ ಯಾವುದಾದ್ರೂ ಒಂದು ಕಾಂಪೌಂಡ್ ನೇಮ್ ಕೊಟ್ಬಿಟ್ಟು ಅದರ ಕೆಮಿಕಲ್ ನೇಮ್ ಹೇಳಿ ಅಥವಾ ಲೈಕ್ ದ್ಯಾಟ್. ಐ ಹೋಪ್ ಯು ಗಾಟ್ ಇಟ್. ನಾನು ಲಾಸ್ಟ್ ಇಯರ್ ಬರೆದಿದ್ದರಿಂದ ಅಷ್ಟು ಜ್ಞಾಪಕ ಇಲ್ಲ ನನಗೆ, ಬಟ್ ವಾಟ್ ಐ ರಿಮೆಂಬರ್ ಫ್ರಮ್ ದ್ಯಾಟ್ ಐಮ್ ಟೆಲಿಂಗ್. ಒನ್ ಆಫ್ ಮೈ ಸೀನಿಯರ್ ಐ ಆಸ್ಡ್ ದೆಮ್, ಅವ್ರು ಇದ್ಬಿಟ್ಟು ಐ ಆಸ್ಡ್ ದೆಮ್ ಲೈಕ್ ನೀವೇನಾದರೂ ಕೋಚಿಂಗ್ ಇದ್ರ ಹಂಗೆ ಅಂತ ಕೇಳಿದಾಗ ದೇ ವರ್ ಲೈಕ್ ದೇ ಡಿಡ್ಂಟ್ ಗೋ, ದೇ ಟೋಲ್ಡ್ ಮೀ ಟು ಸ್ಟಡಿ ಓನ್ಲಿ ಬೋರ್ಡ್ಸ್ ಫಾರ್ ಕೆಮಿಸ್ಟ್ರಿ ಬಂದ್ಬಿಟ್ಟು ನೀವು ಬೋರ್ಡ್ಸ್ಗೆ ಏನು ಪ್ರಿಪೇರ್ ಮಾಡಿದೋ ಅದನ್ನೇ ಓದು, ತಿರ್ಗಾ ಬ್ರಷ್ ಇಟ್ ಅಪ್ ಮಾಡ್ಕೊಂಡು ಹೋಗು ಅಂದರು. ಐ ಥಿಂಕ್ ಕೆಮಿಸ್ಟ್ರಿ ನಾನು ಬಂದ್ಬಿಟ್ಟು ಫಿಸಿಕ್ಸ್ ಆಗಿ ಕೆಮಿಸ್ಟ್ರಿ ಇತ್ತು. ಸೊ ಆ ಒಂದು ಐ ಹ್ಯಾಡ್ ಮೋರ್ ಟೈಮ್ ಆ್ಯಕ್ಚುಲಿ. ಸೊ ಅದರಲ್ಲೇ ಬೋರ್ಡ್ಸಿಗೆ ನಾನು ಏನೇನು ಓದಿದ್ನೋ ಅದನ್ನೇ ನಾನು ಬ್ರಷ್ ಮಾಡ್ಕೊಂಡು ಹೋಗಿದ್ದು. ಆ್ಯಂಡ್ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಟೋಲ್ಡ್ ಮೀ ಕೆಮಿಸ್ಟ್ರಿ ಇಸ್ ದ ಓನ್ಲಿ ಈಸಿಯೆಸ್ಟ್ ಪೇಪರ್. ಸೊ ತುಂಬ ಈಸಿ ಇರುತ್ತೆ ಪೇಪರು. ಸೊ ಈಸಿಯಾಗಿ ನೀವು 30-40 ತೊಗೋಬೋದು, ಸ್ಕೋರ್ ಮಾಡ್ಬೋದು ಅದಲ್ಲಿ. ಇಫ್ ಯು ಐ ಆಮ್ ಟೆಲಿಂಗ್ ಯು ಆಲ್, ಇಫ್ ಯು ಆರ್ ಪ್ರಿಪೇರಿಂಗ್, ಇವಾಗ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ, ಈ 1 ಮಂತಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಥವಾ 1 ವೀಕಲ್ಲಿ CETಗೆ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂದರೆ ಕೆಮಿಸ್ಟ್ರಿನ ತುಂಬ ಅದನ್ನು ಡೋಂಟ್ ನೆಗ್ಲೆಕ್ಟ್ ಇಟ್. ಸೊ ಅದನ್ನು ತುಂಬ ಹೆಂಗೆ ನೋಡೋದು, ಗಿವ್ ಮೋರ್ ಪ್ರಿಫರೆನ್ಸ್ ಟು ಕೆಮಿಸ್ಟ್ರಿ. ಯಾಕಂದರೆ ಡೈರೆಕ್ಟ್ ಕ್ವೆಶನ್ಸ್, ಯು ಶುಡ್ no need of using your brain that much. Whatever you have studied, just brush it up and adde barutte. So have a hope and don't mess up. The NCERT I told, and PYQs and then boards stay okay. ಯೂಟ್ಯೂಬ್ ಚಾನಲ್ಸ್ ಬಂದ್ಬಿಟ್ಟು ರೈಟ್ ನಾವು ಅಕಾರ್ಡಿಂಗ್ ಟು ಮೀ ನಾನು ಯಾವುದೂ ಯೂಸ್ ಮಾಡಿಲ್ಲ. ಆ್ಯಸ್ ಐ ಟೋಲ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋ ಇಟ್ ಸೆಲ್ಫ್, ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಒಂದು ರಿಸೋರ್ಸ್ ಅಂತ ಹೇಳಿ ಒಂದು ಸೆಕ್ಷನಲ್ಲಿ ಯು ವಿಲ್ ಗೆಟ್ ದ PDFs. ಅಂದರೆ ಯಾವ ಇಯರಲ್ಲಿ ಎಷ್ಟು ಟಾಪಿಕ್ಸ್ ಅಥವಾ ಚಾಪ್ಟರಲ್ಲಿ ಎಷ್ಟು ಕ್ವೆಶನ್ಸ್ ಕೇಳಿದ್ದಾರೆ ಅಂಥೇಳಿ ಒಂದು PDF ಇದೆ, ಡೂ ಚೆಕ್ ಇಟ್ ಔಟ್. ಸೊ ಅದನ್ನು ನೀವು ಇಟ್ಕೊಂಡ್ಬಿಟ್ರೆ ಇಟ್ಸ್ ಲೈಕ್ ಇಟ್ ವಿಲ್ ಬಿ ಲೈಕ್ ನಿಮ್ಮ ಹಾಫ್ ಆಫ್ ದ ಪ್ರಿಪ್ರೇಷನ್ ಗಾಟ್ ಓವರ್ ದೇರ್ ಇಟ್ ಸೆಲ್ಫ್. ಸೊ ಯಾವುದಲ್ಲಿ ಜಾಸ್ತಿ ವೆಯ್ಟೇಜ್ ಇದೆಯೋ ಟ್ರೈ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದ್ಯಾಟ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಅದರ್ ಫ್ರೆಂಡ್ಸ್ ಫ್ರಮ್ ಎನಿ ಅದರ್ ಕಾಲೇಜ್, ಆಸ್ಕ್ ದೆಮ್ ದೇರ್ ರಿಸೋರ್ಸಸ್ ಟು. ಬಿಕಾಸ್ ಫ್ಯೂ ಕಾಲೇಜಸ್ಸಲ್ಲೆಲ್ಲ ಬಂದ್ಬಿಟ್ಟು PU ಕಾಲೇಜಸ್ಸಲ್ಲೆಲ್ಲ ಬಂದ್ಬಿಟ್ಟು ದಿಲ್ ಡೂ ದಿಸ್ ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಾರೆ, ಕಾಲೇಜಸ್ಸಲ್ಲಿ ಮಾಡ್ತಾರೆ. ಇಫ್ ದೇ ಆರ್ ಡೂಯಿಂಗ್ ಇನ್ ಯೋರ್ ಕಾಲೇಜ್, ಅವ್ರು ಏನು ಕೊಡ್ತಾರೋ ಸಾಲ್ವ್ ಮಾಡೋಕ್ಕೆ ಕ್ವೆಶನ್ಸ್ ಅಷ್ಟು ಮಾಡಿದ್ರೆ ಕ್ಯಾನ್ ಡೂ ಇಟ್. ಸೊ ಈ ಒಳಗೆ 30 ಒಳಗೆ 40 ಒಳಗೆ ನಿಮ್ಗೆ ಈ ಕಾಂಪಿಟೇಷನ್ ಇರೋದೇ ಬಂದ್ಬಿಟ್ಟು ಲೈಕ್ 10K 20K 30K 40K ಈ ರೇಂಜಲ್ಲೇ ತುಂಬ ಕಾಂಪಿಟೇಷನ್ಸ್ ಇರುತ್ತೆ. ಸೊ ಪ್ಲೀಸ್ ಡೂ ಟೇಕ್ ಇಟ್ ಸೀರಿಯಸ್. ಇವಾಗ ಏನೇ ಟೈಮ್ ಇದ್ರೂ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಇಟ್. ಹಾರ್ಡ್ ವರ್ಕ್ ಮಾಡಿ, ಒಂಚೂರು ಎಫರ್ಟ್ ಕೊಡಿ. ಸೊ ಯು ಗುಡ್ ಟು ಗೋ. ಸೊ ಇಫ್ ಯು ಡೋಂಟ್ ಯೂಸ್ ದಿಸ್ 2 years ವೇಸ್ಟ್ ಮಾಡಿದ್ರಿ ಆ್ಯಂಡ್ ಇವಾಗಿರೋ 1 ಮಂತ್ನೂ ವೇಸ್ಟ್ ಮಾಡಬೇಡಿ. ಟು ಬಿ ಆನೆಸ್ಟ್ ನನಗೆ ಗೊತ್ತಿಲ್ಲ ಇವತ್ತು ಎಕ್ಸಾಮ್ ಅಂತೇಳಿ, ಬಿಕಾಸ್ ಐ ಆಮ್ ಬ್ಯುಸಿ ವಿತ್ ಮೈ ಓನ್ ಥಿಂಗ್ಸ್. ಬಟ್ ಈ ವಿಡಿಯೋ ಮಾಡ್ತಾ ಇರೋದು, ದೇರ್ ವಾಸ್ ನೋ ಒನ್ ಟು ಟೆಲ್ ಮೀ ಡೂ ಲೈಕ್ ದಿಸ್, ಡೂ ದ್ಯಾಟ್ ಅಂಥೇಳಿ. ಬಟ್ ಐ ಫಿಗರ್ಡ್ ಔಟ್ ಮೈ ಥಿಂಕ್ ಮೀ ಆ್ಯಸ್ ಯುವರ್ ಎಲ್ಡರ್ ಸಿಸ್ಟರ್
ಆ್ಯಂಡ್ ಥಿಂಕ್ ಮಿ ಆಸ್ ಯುವರ್ ಸೀನಿಯರ್. ನಿಮಗೊಂದು ಸಜೆಷನ್ ಅಥವಾ ಒಂದು ರೆಕಮೆಂಡೇಷನ್ ಥರನೇ ಈ ವಿಡಿಯೋ ದಟ್ ನಿಮ್ಗೇನಾದರೂ ವೀಡಿಯೋಸ್ ಬೇಕು, ನನಗೆ ಈ ಥರ ಡೌಟ್ಸ್ ಇದೆ ಅಂತ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕಂತನೂ ಕಮೆಂಟ್ಸಲ್ಲಿ ಹಾಕಿ ಗೈಸ್. ಡೆಫಿನೆಟ್ಲಿ ಐಲ್ ರಿಪ್ಲೈ, ಐಲ್ ಡೂ ದ ವೀಡಿಯೋಸ್. ಸೊ ನಿಮ್ಗೆ ಏನೇ ಡೌಟ್ಸ್ ಕ್ವೆಶನ್ಸ್ ಏನೇ ಇದ್ರೂ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಷನ್ ಸೊ ದ್ಯಾಟ್ ಐ ಕ್ಯಾನ್ ಆನ್ಸರ್ ಆಲ್ ಯುವರ್ ಕ್ವೆಶನ್ಸ್. ನನಗೆ ಗೊತ್ತಾಗುತ್ತೆ ಯಾವ ಥರ ವ್ಯೂವರ್ಸ್ ಇದ್ದಾರೆ, ಲೈಕ್ ಯಾವ ಥರ ವೀಡಿಯೋಸ್ ಬೇಕಾಗುತ್ತೆ ನಿಮಗೆ, ಲೈಕ್ ಐ ಕ್ಯಾನ್ ಡೂ ಇಟ್. ಆ್ಯಂಡ್ ಒನ್ ಥಿಂಗ್, ಲಾಸ್ಟ್ ಥಿಂಗ್, ದಟ್ ಈಸ್ ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ದ್ಯಾಟ್ ಬಿಕಾಸ್ ನಮ್ಮ ಮನೆ ಇರೋದು ನಿಯರ್ ದ ಮೇನ್ ರೋಡ್, ಸೊ ಯು ಕ್ಯಾನ್, ಆ್ಯಂಡ್ ದ ಕನ್ಸ್ಟ್ರಕ್ಷನ್ಸ್ ಇಸ್ ಆಲ್ಸೋ ಗೋಯಿಂಗ್ ದ್ಯಾರ್. ಅದರಿಂದ ಸೌಂಡ್ಸ್, ಗಾಡಿ ಎಲ್ಲ ಸೌಂಡ್ಸ್ ಬರ್ತಾ ಇರುತ್ತೆ. ಅದರಿಂದನೇ ನನಗೆ ವಿಡಿಯೋ ಮಾಡೋಕ್ಕೆ ಆಗಲ್ಲ ಲಿಟ್ರಲಿ. ಬಟ್ ಯಾ, ಐ ಆಮ್ ignoring all those things. I'm making this video is only because if this help any one of you, I'm so happy for that. So let me know. Okay, bye bye, meet you all in the next video. So mathematics ge bandu actually have a very very good YouTube channel, and I'll meet you in the next video. Until then, bye bye, stay tuned for it. Bye guys, bye. Go study, okay? Don't waste your time. Before going to study, do like the video and subscribe the channel guys. A lot of videos are coming out. ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ ಫಸ್ಟ್, do that, okay? Bye bye.